ಋತ್ವಿ ಬೆಂಗಳೂರಿಗೆ ಹೋದ ಮೇಲೆ ಅಭಿನಂದನ್ ವಿಳಾಸದಲ್ಲಿ ಮೌನ ಆವರಿಸಿತ್ತು. ಆದರೆ ತನ್ವಿಯ ಪ್ರವೇಶ ಆ ಮೌನವನ್ನು ಸುಟ್ಟು ಹಾಕಿತ್ತು. ಅಭಿನಂದನ್ ಅಣ್ಣನ ಮಗಳು ಚೇತನ ತನ್ವಿಯ ಮಾತುಗಳಿಗೆ ಸಂಪೂರ್ಣವಾಗಿ ಅಡಿಕ್ಟ್ ಆಗಿದ್ದಳು. ತನ್ವಿ ಹೇಳುವ ಫನ್ನಿ ಕಥೆಗಳು, ಅವಳ ಪ್ರಾಣಿಗಳ ಮಿಮಿಕ್ರಿ ಕೇಳುತ್ತಾ ಚೇತನ ಸದಾ ಅವಳ ಹಿಂದೆಯೇ ಇರುತ್ತಿದ್ದಳು. ಅಜ್ಜಿ ರಾಜರಾಜೇಶ್ವರಿ ಅವರಿಗೂ ಋತ್ವಿ ನಂತರ ಅಷ್ಟೇ ಪ್ರೀತಿಯಿಂದ ಕಂಡವಳು ತನ್ವಿ. ಅವಳ ಮುಗ್ಧತೆ ಮತ್ತು ಚೂಟಿ ಬುದ್ಧಿ ಅಜ್ಜಿಯ ಮನ ಗೆದ್ದಿತ್ತು. ತನ್ವಿ ಕೇವಲ ಹರಟೆಗಾರ್ತಿಯಲ್ಲ, ಅವಳು ತನ್ನ ಮನೆಯ ಜವಾಬ್ದಾರಿಯುತ ಮಗಳು. ತಂದೆ ಇಲ್ಲದ ಮನೆಯಲ್ಲಿ ಅಸ್ತಮ ಕಾಯಿಲೆಯಿಂದ ಬಳಲುತ್ತಿರುವ ತಾಯಿ ಮತ್ತು ಓದುತ್ತಿರುವ ತಮ್ಮನಿಗೆ ಅವಳೇ ಸರ್ವಸ್ವ. ಅಭಿನಂದನ್ ಒಮ್ಮೆ ಅವಳ ಮನೆಗೆ ಭೇಟಿ ನೀಡಿದಾಗ ಅಲ್ಲಿನ ಬಡತನದಲ್ಲೂ ತನ್ವಿ ಹರಡಿದ್ದ ಪ್ರೀತಿ ಕಂಡು ಬೆರಗಾದನು. ತನ್ವಿ ತನ್ನ ಸಂಬಳದ ಪೈಸೆಯನ್ನು ತಮ್ಮನ ಫೀಸ್ ಮತ್ತು ಅಮ್ಮನ ಮಾತ್ರೆಗಾಗಿ ಉಳಿಸುತ್ತಿದ್ದಳು. ಅಭಿನಂದನ್ ಕಂಪನಿಗೆ ಮುಂಬೈನಲ್ಲಿ ಒಂದು ಬೃಹತ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಸಿಕ್ಕಿತು. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಅಭಿನಂದನ್ ನಂಬಿಕಸ್ಥಳಾದ ತನ್ವಿಗೆ ನೀಡಿದನು. ಇಬ್ಬರೂ ಮುಂಬೈಗೆ ಹೊರಟರು. ತನ್ವಿಗೆ ಫ್ಲೈಟ್ ಹತ್ತುವುದು ಅಂದರೆ ಪ್ರಾಣ ಸಂಕಟ. ಫ್ಲೈಟ್ ಟೇಕ್ ಆಫ್ ಆಗುವಾಗ ತನ್ವಿ ಭಯದಿಂದ ಗಡಗಡ ನಡುಗಲು ಶುರು ಮಾಡಿದಳು. ಮೊದಲನೇ ಬಾರಿಗೆ ಅವಳು ಫ್ಲೈಟ್ನಲ್ಲಿ ಹೋಗುತ್ತಿರುವುದು. ತನ್ವಿ: ಅಯ್ಯೋ ಕೃಷ್ಣ, ಏನೋ ಮೇಲೆ ಎಳಿತಾ ಇದ್ದಾರೆ, ಫ್ಲೈಟ್ ಕೆಳಗೆ ಬಿದ್ದರೆ ನಮ್ಮಮ್ಮನಿಗೆ ಯಾರು ದಿಕ್ಕು? ಭಯದಲ್ಲಿ ಅವಳು ಅಭಿನಂದನ್ ಕೈಯನ್ನು ಬಲವಾಗಿ ಹಿಡಿದಳು. ಅವನ ತೋಳಿನಲ್ಲಿ ಮುಖ ಮುಚ್ಚಿಕೊಂಡಳು. ಅಭಿನಂದನ್ ಅವಳನ್ನು ಸಮಾಧಾನಪಡಿಸುತ್ತಾ ಅವಳ ಈ ಮುಗ್ಧತೆಯನ್ನು ಕಂಡು ಮನಸ್ಸಾರೆ ನಕ್ಕನು. ಮೊದಲ ಬಾರಿಗೆ ಅವನಿಗೆ ತನ್ವಿ ಬರೀ ಉದ್ಯೋಗಿಯಲ್ಲ, ತನ್ನವಳಾಗಿ ಕಂಡಳು. ಮುಂಬೈ ತಲುಪಿದ ಮೇಲೆ ಹವಾಮಾನ ವೈಪರೀತ್ಯದಿಂದಾಗಿ ಅವರಿಬ್ಬರು ಹೋಟೆಲ್ನಲ್ಲಿ ರೂಮ್ ಸಿಗೋದು ಕಷ್ಟ ಆಗಿ ಒಂದೇ ಕಡೆ ಅಕ್ಕಪಕ್ಕದ ರೂಮ್ ಸಿಕ್ಕಿತು. ಮಳೆ ಸುರಿಯುತ್ತಿದ್ದ ಆ ಸಂಜೆ ಹೊಸ ಪ್ರಾಜೆಕ್ಟ್ ಬಗ್ಗೆ ಚರ್ಚಿಸಲು ತನ್ವಿ ಅಭಿನಂದನ್ ರೂಮ್ಗೆ ಬಂದಳು. ತನ್ವಿ: ಸರ್, ಮುಂಬೈ ಅಂದರೆ ಬರೀ ಕೆಲಸ ಅಂದ್ಕೊಂಡ್ರಾ? ಇಲ್ಲಿ ವಡಾಪಾವ್ ತಿನ್ನಬೇಕು, ಗೇಟ್ ವೇ ಆಫ್ ಇಂಡಿಯಾ ಮುಂದೆ ನಿಂತು ಒಂದು ಸೆಲ್ಫಿ ತಗೋಬೇಕು, ಇಲ್ಲ ಅಂದರೆ ಈ ಪ್ರಾಜೆಕ್ಟ್ ಫೈಲ್ ಓಪನ್ ಮಾಡಲ್ಲ ನೋಡಿ. ಅಭಿನಂದನ್ ಫೈಲ್ ಬದಿಗಿಟ್ಟು ಅವಳ ಹರಟೆಯಲ್ಲಿ ಮೈಮರೆತನು. ಅವಳ ಮಾತಿನ ಶೈಲಿ ಅವನ ಬೋರ್ ಹೊಡೆಯುವ ಬಿಸ್ನೆಸ್ ಲೈಫ್ಗೆ ಹೊಸ ಹುರುಪು ನೀಡಿತ್ತು. ಪ್ರಾಜೆಕ್ಟ್ನ ನಕ್ಷೆಯನ್ನು ಬಿಡಿಸುತ್ತಾ ಇಬ್ಬರು ತಡರಾತ್ರಿಯವರೆಗೆ ಮಾತನಾಡಿದರು. ಅಭಿನಂದನ್: ತನ್ವಿ, ನೀನು ಈ ಪ್ರಾಜೆಕ್ಟ್ ಮ್ಯಾನೇಜರ್ ಮಾತ್ರ ಅಲ್ಲ, ನೀನು ನನ್ನ ಲೈಫ್ ಮ್ಯಾನೇಜರ್ ಕೂಡ ಆಗಬಲ್ಲೆ ಅನ್ನೋ ಭರವಸೆ ಬರ್ತಿದೆ. ತನ್ವಿ ತನ್ನ ದೊಡ್ಡ ಕಣ್ಣುಗಳನ್ನು ಬಿಟ್ಟು, ಸರ್, ಇದು ಪ್ರಾಜೆಕ್ಟ್ ಮಾತೋ ಅಥವಾ ಪರ್ಸನಲ್ ಪ್ರಪೋಸಲ್ಲಾ ಎಂದು ಕಿಚಾಯಿಸಿದಳು. ಅಭಿನಂದನ್ ಅವಳನ್ನು ನೋಡಿ ಅರ್ಥಪೂರ್ಣವಾಗಿ ನಕ್ಕನು. ಮುಂಬೈನ ಆ ಮಳೆಯ ರಾತ್ರಿ ಅವರಿಬ್ಬರ ನಡುವೆ ಪ್ರೀತಿಯ ಹೊಸ ಅಧ್ಯಾಯ ಶುರುವಾಗಿತ್ತು. ಮುಂಬೈ ಪ್ರಾಜೆಕ್ಟ್ ಭರ್ಜರಿ ಯಶಸ್ವಿಯಾಯಿತು. ತನ್ವಿಯ ಪರಿಶ್ರಮ ಮತ್ತು ಅವಳ ಸಮಯ ಪ್ರಜ್ಞೆಯನ್ನು ಕಂಡು ಮುಂಬೈನ ಉದ್ಯಮಿಗಳು ಮಾರು ಹೋದರು. ಸಂಜೆ ಜುಹು ಬೀಚ್ನಲ್ಲಿ ತನ್ವಿ ಸಮುದ್ರದ ಅಲೆಗಳ ಜೊತೆ ಆಟವಾಡುತ್ತಿದ್ದರೆ ಅಭಿನಂದನ್ ಅವಳನ್ನೇ ಬೆರಗಿನಿಂದ ನೋಡುತ್ತಿದ್ದನು. ತನ್ವಿ: ಸರ್, ಈ ಪ್ರಾಜೆಕ್ಟ್ ಸಕ್ಸಸ್ ಆದ ಖುಷಿಗೆ ನೀವು ನನಗೆ ಒಂದು ದೊಡ್ಡ ಐಸ್ ಕ್ರೀಮ್ ಕೊಡಿಸ್ಬೇಕು. ಅಭಿನಂದನ್: ಐಸ್ ಕ್ರೀಮ್ ಅಷ್ಟೇನಾ ಅಲ್ವಾ? ತನ್ವಿ: ಇಡೀ ಜೀವನದ ಸಿಹಿಯನ್ನೇ ಕೊಡಲು ನಾನು ಸಿದ್ಧನಿದ್ದೇನೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಆ ಮಾತು ತನ್ವಿಗೆ ಅಭಿನಂದನ್ನ ಮನದಾಳದ ಆಳವನ್ನು ಮನವರಿಕೆ ಮಾಡಿಕೊಟ್ಟಿತು. ಅವಳು ಮೊದಲ ಬಾರಿಗೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಬೆಳಗ್ಗೆಯ ಸಮಯ. ಖ್ಯಾತ ಸರ್ಜನ್ ಆರವ್ ರಾಯ್, ವಿಹಾನ್ ಅಣ್ಣ, ತನಗೆ ಒಂದು ಅರ್ಜೆಂಟ್ ಆಪರೇಷನ್ ಇದೆ ಎಂದು ಆಸ್ಪತ್ರೆಗೆ ವೇಗವಾಗಿ ಕಾರ್ ಚಲಾಯಿಸುತ್ತಿದ್ದನು. ಅತ್ತ ದಿಯಾ ಕೂಡ ತನ್ನ ಆಫೀಸ್ಗೆ ತಡವಾಗುತ್ತಿದೆ ಎಂದು ಗಾಬರಿಯಲ್ಲೇ ರಸ್ತೆ ದಾಟುತ್ತಿದ್ದಳು. ಅಕಸ್ಮಾತಾಗಿ ಆರವ್ ಕಾರಿಗೆ ದಿಯಾ ಅಡ್ಡ ಬಂದಳು. ಆರವ್ ಜೋರಾಗಿ ಬ್ರೇಕ್ ಒತ್ತಿದ್ದರಿಂದ ದೊಡ್ಡ ಅಪಘಾತವೊಂದನ್ನು ತಪ್ಪಿತು. ಕೋಪದಿಂದ ಕಾರಿನಿಂದ ಇಳಿದ ಆರವ್, ಕಣ್ಣು ಕಾಣಿಸಲ್ವಾ, ರಸ್ತೆಯಲ್ಲಿ ಹೀಗೆ ಓಡ್ತಾರಾ ಎಂದು ಜೋರಾಗಿ ಬೈಯಲು ಶುರು ಮಾಡಿದನು. ಆದರೆ ದಿಯಾಳ ಮುಖ ನೋಡಿದ ತಕ್ಷಣ ಅವನು ಸ್ತಬ್ಧನಾದನು. ಅವಳು ಋತ್ವಿಯ ತಂಗಿ ದಿಯಾ ಎಂದು ಅವನಿಗೆ ನೆನಪಾಯಿತು. ಅವಳ ಮುಗ್ಧ ಕಣ್ಣುಗಳಲ್ಲಿ ಭಯವಿತ್ತು. ಕೂಡಲೇ ಆರವ್ ತನ್ನ ಧ್ವನಿಯನ್ನು ಮೃದುಗೊಳಿಸಿ, ಸಾರಿ ದಿಯಾ, ಸ್ವಲ್ಪ ಗಾಬರಿಯಾದೆ. ನಿನಗೆ ಜಾಸ್ತಿ ಪೆಟ್ಟಾಗಿದ್ದರೆ ನನ್ನ ಹಾಸ್ಪಿಟಲ್ಗೆ ಬಾ, ಈಗ ನನಗೆ ಆಪರೇಷನ್ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ದಿಯಾಗೆ ಆರವ್ನ ಆ ಗಂಭೀರ ವ್ಯಕ್ತಿತ್ವದ ಮೇಲೆ ಒಂದು ಸಣ್ಣ ಗೌರವ ಮೂಡಿತು. ಋತ್ವಿ ತುಂಬ ದಿನಗಳ ನಂತರ ತನ್ನ ತಂದೆ ತಾಯಿಯ ಮನೆಗೆ ಭೇಟಿ ನೀಡಿದಳು.
ತನ್ನ ಅಣ್ಣ ರಾಜುಗೆ ಬುದ್ಧಿ ಹೇಳಿ ತಂದೆ ರಮೇಶ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದಳು. ಅತ್ತಿಗೆ ಕಲ್ಯಾಣಿ ಮತ್ತು ಮುದ್ದು ಸೊಸೆ ಶಾನ್ವಿ ಜೊತೆ ಆಟವಾಡುತ್ತಾ ಸಮಯ ಕಳೆದಳು. ದಿಯಾಳ ಬದಲಾದ ಜವಾಬ್ದಾರಿಯುತ ನಡವಳಿಕೆಯನ್ನು ಕಂಡು ಋತ್ವಿಯ ಮನಸ್ಸಿಗೆ ತುಂಬ ನೆಮ್ಮದಿಯಾಯಿತು. ತವರೂರಿನ ಪ್ರೀತಿ ಅವಳಲ್ಲಿ ಹೊಸ ಚೈತನ್ಯ ತುಂಬಿತು. ಮತ್ತೊಂದೆಡೆ ಜೈಲಿನ ಕತ್ತಲ ಕೋಣೆಯಲ್ಲಿದ್ದ ಶೀಲಾಳನ್ನು ಭೇಟಿ ಮಾಡಲು ವಿಹಾನ್ ತಂಗಿ ಸುಪ್ರತಾ ಹೋದಳು. ಜೈಲಿನಲ್ಲಿದ್ದರೂ ಶೀಲಾಗೆ ಬುದ್ಧಿ ಬಂದಿರಲಿಲ್ಲ. ಅವಳ ಕಣ್ಣಲ್ಲಿ ಇನ್ನೂ ಋತ್ವಿ ಮತ್ತು ವಿಹಾನ್ ಮೇಲೆ ಸೇಡಿನ ಕಿಚ್ಚು ಉರಿಯುತ್ತಿತ್ತು. ಶೀಲಾ, ನೋಡ್ತಾ ಇರು ಸುಪ್ರದಾ, ನಾನು ಅತಿ ಶೀಘ್ರದಲ್ಲೇ ಬೇಲ್ ಮೇಲೆ ಹೊರಗೆ ಬರ್ತೀನಿ. ಅವರಿಬ್ಬರ ಈ ಸುಖದ ಸಂಸಾರಕ್ಕೆ ಬೆಂಕಿ ಇಡುವವರೆಗೂ ನನಗೆ ನಿದ್ದೆ ಬರಲ್ಲ ಎಂದು ಅಹಂಕಾರದಿಂದ ಗರ್ಜಿಸಿದಳು. ಇದನ್ನು ಕಂಡ ಸುಪ್ರದಾಗೆ ಶೀಲಾಳ ಬಗ್ಗೆ ಅಸಹ್ಯವಾಯಿತು. ಮೊದಲಲ್ಲೇ ಶೀಲಾಗೆ ಸಹಾಯ ಮಾಡುತ್ತಿದ್ದರೋ ಈಗ ಸುಪ್ರದಾಯಿಂದ ತನ್ನ ಅಣ್ಣನಿಗೆ ತೊಂದರೆ ಆಗಿದ್ದು ತಿಳಿದು ಅವಳನ್ನು ದೂರಾನೇ ಇಟ್ಟಿದ್ದಳು. ಶೀಲಾಳ ಅಣ್ಣ ಗೌರವ್ ಮತ್ತು ವಿಹಾನ್ ತಂಗಿ ಸುಪ್ರದಾ ಅವರ ನಿಶ್ಚಿತಾರ್ಥ ಮೊದಲೇ ಆಗಿದ್ದರೋ, ಆದರೆ ಹಿಂದೆ ವಿಹಾನ್ ಮತ್ತು ಋತ್ವಿ ನಡುವೆ ನಡೆದ ಜಗಳಗಳ ಮತ್ತು ವಿರಹದ ಕಾರಣದಿಂದ ಮದುವೆಗೆ 1 ವರ್ಷದ ಗ್ಯಾಪ್ ಬಿದ್ದಿತ್ತು. ಈಗ ವಿಹಾನ್ ಮತ್ತು ಋತ್ವಿ ಒಂದಾದ ಖುಷಿಗೆ ಮನೆಯವರೆಲ್ಲ ಸೇರಿ ಗೌರವ ಸುಪ್ರದಾ ಮದುವೆಯ ದಿನಾಂಕವನ್ನು ಅಂತಿಮಗೊಳಿಸಿದರು. ಮಗನ ಮದುವೆಯ ಸಂಭ್ರಮದ ನಡುವೆಯೂ ಮಗಳು ಶೀಲಾ ಜೈಲಿನಲ್ಲಿರುವ ನೋವು ಅವರ ತಂದೆ ತಾಯಿಯನ್ನು ಕಾಡುತ್ತಿತ್ತು. ಈ ವಿಷಯ ಚರ್ಚೆಗೆ ಬಂದಾಗ ವಿಹಾನ್ ಮತ್ತು ಋತ್ವಿ ಏನೂ ಮಾತನಾಡದೆ ಅಲ್ಲಿಂದ ಮೌನವಾಗಿ ಹೊರನಡೆದರು. ಅವರಿಗೆ ಶೀಲಾ ಮಾಡಿದ ದ್ರೋಹ ಅಷ್ಟು ಸುಲಭವಾಗಿ ಮರೆಯುವಂಥದ್ದಾಗಿರಲಿಲ್ಲ. ರಸ್ತೆಯಲ್ಲಿ ನಡೆದ ಘಟನೆಯ ನಂತರ ದಿಯಾಳ ಕಾಲಿನ ಪೆಟ್ಟು ಸ್ವಲ್ಪ ಉಲ್ಬಣಿಸಿತ್ತು. ಆರವ್ ಕಾರ್ ಇನ್ಸಿಡೆಂಟ್ ಋತ್ವಿ ಹತ್ತಿರ ಹೇಳಿದ್ದ. ಅದನ್ನು ಕೇಳಿದ ಋತ್ವಿ ಎಷ್ಟೇ ಕೇಳಿದರೂ ದಿಯಾ ಪೆಟ್ಟಿನ ಬಗ್ಗೆ ಹೇಳಿರಲಿಲ್ಲ. ಆದರೆ ಸಂಜೆಯ ವೇಳೆಗೆ ನೋವು ಹೆಚ್ಚಾದಾಗ ಅವಳು ಯಾರಿಗೂ ತಿಳಿಸದೆ ಆರವ್ ರಾಯ್ ಕೆಲಸ ಮಾಡುವ ಅದೇ ಸಿಟಿ ಹಾಸ್ಪಿಟಲ್ಗೆ ಹೋಗಲು ನಿರ್ಧರಿಸಿದಳು. ಮನಸ್ಸಿನ ಒಂದು ಮೂಲೆಯಲ್ಲಿ ಆರವ್ ಅಲ್ಲಿರುತ್ತಾರೆ ಎಂಬ ಸಣ್ಣ ತುಡಿತವೂ ಇತ್ತು ಅವಳಿಗೆ. ದಿಯಾ OPD ಬಳಿ ಕುಳಿತು ಕಾಯುತ್ತಿದ್ದಾಗ ಬಿಳಿ ಕೋಟ್ ಧರಿಸಿ ಕೊರಳಲ್ಲಿ ಸ್ಟೆಥಸ್ಕೋಪ್ ಹಾಕಿಕೊಂಡು ಗಂಭೀರವಾಗಿ ರೋಗಿಗಳನ್ನು ಪರೀಕ್ಷಿಸುತ್ತಿದ್ದ ಆರವ್ ಅವಳ ಕಣ್ಣಿಗೆ ಬಿದ್ದನು. ಆರವ್ ತನ್ನ ಕ್ಯಾಬಿನ್ನಿಂದ ಹೊರಬರುತ್ತಿದ್ದಂತೆ ಎದುರಿಗೆ ಕುಳಿತಿದ್ದ ದಿಯಾಳನ್ನು ಕಂಡನು. ಆರವ್, ದಿಯಾ, ನೀವಿಲ್ಲಿ ಅಂದೆ. ಹೇಳಿದ್ದೆ ಅಲ್ವಾ ಪೆಟ್ಟಾಗಿದ್ರೆ ಬನ್ನಿ ಅಂತ, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಎಂದು ಕಾಳಜಿಯಿಂದ ಪ್ರಶ್ನಿಸಿದನು. ದಿಯಾಳನ್ನು ತನ್ನ ಕ್ಯಾಬಿನ್ಗೆ ಕರೆದೊಯ್ದ ಆರವ್ ಅವಳ ಕಾಲಿನ ಗಾಯವನ್ನು ಪರೀಕ್ಷಿಸಿದನು. ಆ ಸಮಯದಲ್ಲಿ ರಾಯ್ ಕುಟುಂಬದ ಕುಡಿಗಿಂತ ಹೆಚ್ಚಾಗಿ ಒಬ್ಬ ಜವಾಬ್ದಾರಿಯುತ ವೈದ್ಯನಾಗಿ ಅವನು ಕಂಡನು. ಆರವ್, ಇನ್ನೊಂದು ದಿನ ಲೇಟ್ ಮಾಡಿದ್ರೂ ಇನ್ಫೆಕ್ಷನ್ ಆಗ್ತಿತ್ತು. ಲೇಡೀಸ್ ಯಾಕೆ ಹೀಗೆ ತಮ್ಮ ನೋವನ್ನೇ ಮುಚ್ಚಿಡ್ತಾರೆ ಎಂದು ಮೆಲ್ಲಗೆ ನಗುತ್ತಾ ಹೇಳಿದಾಗ ದಿಯಾಗೆ ಮೊದಲ ಬಾರಿಗೆ ಆರವ್ನ ಆ ಮಂದಹಾಸ ಇಷ್ಟವಾಯಿತು. ಗಾಯಕ್ಕೆ ಮದ್ದು ಹಚ್ಚುತ್ತಿರುವಾಗ ಇಬ್ಬರ ನಡುವೆ ಮಾತುಕತೆ ಬೆಳೆಯಿತು. ದಿಯಾ, ಸಾರಿ ಸರ್, ಅವತ್ತು ನಾನೇ ಗಾಬರಿಯಲ್ಲಿ ರಸ್ತೆ ದಾಟಬಾರ್ದಿತ್ತು. ಆರವ್, ಇಟ್ಸ್ ಓಕೆ, ಆದರೆ ಇನ್ಮೇಲೆ ರಸ್ತೆಯಲ್ಲಿ ಮಾತ್ರವಲ್ಲ ಜೀವನದ ದಾರಿಯಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬೈದಿದ್ದಕ್ಕೆ ಬೇಸರ ಮಾಡ್ಕೋಬೇಡಿ. ಈ ಮಾತು ದಿಯಾಳ ಹೃದಯಕ್ಕೆ ಮುಟ್ಟಿತು. ಆಸ್ಪತ್ರೆಯ ಆ ನೀರವ ಮೌನದಲ್ಲಿ ಅವರಿಬ್ಬರ ನಡುವೆ ಒಂದು ಅಲಿಖಿತ ಸ್ನೇಹದ ಎಳೆ ಶುರುವಾಯಿತು. ದಿಯಾ ಆಸ್ಪತ್ರೆಯಿಂದ ಹೊರಬರುವಷ್ಟರಲ್ಲಿ ಋತ್ವಿ ಅವಳಿಗೆ ಫೋನ್ ಮಾಡಿದಳು. ದಿಯಾ ಆಸ್ಪತ್ರೆಯಲ್ಲಿ ಇರುವುದನ್ನು ಕೇಳಿ ಋತ್ವಿ ಗಾಬರಿಯಿಂದ ಅಲ್ಲಿಗೆ ಬಂದಳು. ದಿಯಾ ಜೊತೆ ಆರವ್ ಇರುವುದನ್ನು ಕಂಡು ಋತ್ವಿಗೆ ಅಚ್ಚರಿಯಾಯಿತು. ಋತ್ವಿ, ಆರವ್ ಸರ್, ನೀವಿಬ್ಬರು ಇಲ್ಲಿ? ಆರವ್ ನಗುತ್ತಾ ನಡೆದ ವಿಷಯ ತಿಳಿಸಿದನು. ಆದರೆ ಋತ್ವಿಯ ಮನಸ್ಸಿನಲ್ಲಿ ಮಾತ್ರ ದಿಯಾ ಮತ್ತು ಆರವ್ ನಡುವೆ ಏನೋ ಹೊಸ ಕತೆ ಶುರುವಾಗ್ತಿದೆಯಾ ಎಂಬ ಸಣ್ಣ ಸಂಶಯ ಮೂಡಿತು. ಬೆಂಗಳೂರಿನ ಖ್ಯಾತ MG ರಸ್ತೆಯ ದೊಡ್ಡ ಮಾಲ್ನಲ್ಲಿ ಗೌರವ್ ಮತ್ತು ಸುಪ್ರದಾ ಮದುವೆಯ ಶಾಪಿಂಗ್ ಜೋರಾಗಿ ನಡೆಯುತ್ತಿತ್ತು. ಇಡೀ ರಾಯ್ ಕುಟುಂಬ ಮತ್ತು ಋತ್ವಿಯ ಕುಟುಂಬ ಅಲ್ಲಿ ನೆರೆದಿತ್ತು. ವಿಹಾನ್ ಮತ್ತು ಋತ್ವಿ ಪರಸ್ಪರ ಕಾಲೆಳೆಯುತ್ತಾ ಶಾಪಿಂಗ್ ಎಂಜಾಯ್ ಮಾಡುತ್ತಿದ್ದರೆ ದಿಯಾ ಮಾತ್ರ ಎಲ್ಲೂ ಕಾಣಿಸಿಕೊಳ್ಳದೆ ಒಂದು ಮೂಲೆಗೆ ನಿಂತು ಸೀರೆಗಳನ್ನು ನೋಡುತ್ತಿದ್ದಳು. ಆರವ್ ಹಿರಿಯ ಮಗನಾಗಿ ಅನಿವಾರ್ಯವಾಗಿ ಶಾಪಿಂಗ್ಗೆ ಬರಬೇಕಾಯಿತು. ಅವನಿಗೆ ಈ ಬಟ್ಟೆ ಆರಿಸುವುದು ಅಂದರೆ ಸ್ವಲ್ಪ ತಲೆನೋವು. ಆಸ್ಪತ್ರೆಯ ಕೆಲಸದ ಒತ್ತಡದಲ್ಲಿದ್ದ ಅವನು ಒಂದು ಕಡೆ ನಿಂತು ಫೋನ್ ನೋಡುತ್ತಿದ್ದಾಗ ಎದುರಿಗಿದ್ದ ಕನ್ನಡಿಯ ಪ್ರತಿಬಿಂಬದಲ್ಲಿ ದಿಯಾಳನ್ನು ಕಂಡನು. ಅವಳು ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನು ತನ್ನ ಮೈ ಮೇಲೆ ಇಟ್ಟುಕೊಂಡು ಚೆನ್ನಾಗಿ ಕಾಣಿಸ್ತಿದೆಯೇ,
ಎಂದು ಪರೀಕ್ಷಿಸುತ್ತಿದ್ದಳು. ಆರವ್ ಮೆಲ್ಲನೆ ದಿಯಾಳ ಹತ್ತಿರ ಹೋಗಿ ನಿಂತನು. ಆರವ್, ಈ ಕಲರ್ ನಿನಗೆ ಅಷ್ಟೊಂದು ಸೂಟ್ ಆಗಲ್ಲ ದಿಯಾ. ಆ ಬದಿಯಲ್ಲಿರೋ ಆಕಾಶ ನೀಲಿ ಬಣ್ಣದ ಸೀರೆ ಟ್ರೈ ಮಾಡು. ನಿನ್ನ ಪರ್ಸ್ನಾಲಿಟಿಗೆ ಅದು ಚೆನ್ನಾಗಿರುತ್ತೆ. ದಿಯಾ ಬೆಚ್ಚಿಬಿದ್ದು ಹಿಂದೆ ತಿರುಗಿದಳು. ಆರವ್ನನ್ನು ಅಲ್ಲಿ ನಿರೀಕ್ಷಿಸಿರಲಿಲ್ಲ. ಅವನ ಮಾತಿನಂತೆ ಆಕಾಶ ನೀಲಿ ಸೀರೆಯನ್ನು ಹಿಡಿದು ನೋಡಿದಾಗ ಅವಳ ಮುಖದಲ್ಲಿ ಹೊಸ ಕಳೆ ಬಂದಿತ್ತು. ದಿಯಾ, ಸರ್, ನೀವಿಲ್ಲಿ ಡಾಕ್ಟರ್ಗಳಿಗೆ ಬರೀ ಇಂಜೆಕ್ಷನ್ ಮಾತ್ರ ಗೊತ್ತು ಅಂದ್ಕೊಂಡಿದ್ದೆ. ಸೀರೆ ಬಗ್ಗೆನೂ ನಾಲೆಡ್ಜ್ ಇದೆಯಾ ಎಂದು ತುಂಟತನದಿಂದ ನಕ್ಕಳು. ಆರವ್ ನಗುತ್ತಾ ಅವಳ ಹತ್ತಿರ ಬಂದು ಪಿಸುಗುಟ್ಟಿದನು. ನಾನು ಸರ್ಜನ್ ದಿಯಾ. ಲೇಪನ ಮಾಡೋದು ಮತ್ತು ಆಯ್ಕೆ ಮಾಡೋದು ಎರಡೂ ನಮಗೆ ಗೊತ್ತು. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಸಂಧಿಸಿದವು. ಸುತ್ತಮುತ್ತಲ ಜನಸಂದಣಿ ಅವರಿಗೆ ಮರೆತು ಹೋಗಿತ್ತು. ದಿಯಾಗೆ ಆರವ್ನ ಈ ಹೊಸ ರೂಪ ಬಹಳ ಇಷ್ಟವಾಯಿತು. ದೂರದಿಂದ ಈ ದೃಶ್ಯವನ್ನು ಗಮನಿಸಿದ ಋತ್ವಿ ವಿಹಾನ್ನನ್ನು ಗುದ್ದಿ ಅತ್ತ ತೋರಿಸಿದಳು. ಋತ್ವಿ, ನೋಡಿ ವಿಹಾನ್, ನಿಮ್ಮ ಅಣ್ಣ ಮತ್ತು ನನ್ನ ತಂಗಿ ನಡುವೆ ಶಾಪಿಂಗಿಂತ ಹೆಚ್ಚಾಗಿ ಏನೋ ನಡೀತಾ ಇದೆ. ವಿಹಾನ್, ನನ್ನ ಅಣ್ಣ ಇಷ್ಟು ರೊಮ್ಯಾಂಟಿಕ್ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಈ ಮದುವೆ ಮನೆಯಲ್ಲಿ ಇನ್ನೊಂದು ಮದುವೆ ಫಿಕ್ಸ್ ಆಗೋ ಲಕ್ಷಣ ಕಾಣ್ತಿದೆ. ಶಾಪಿಂಗ್ ಮುಗಿಸಿ ಹೊರಬರುವಾಗ ಜೈಲಿನಿಂದ ಪೆರೋಲ್ ಮೇಲೆ ಬಂದಿದ್ದ ಶೀಲಾ ಅಂತರದಲ್ಲಿ ನಿಂತು ಇವರನ್ನೆಲ್ಲ ನೋಡುತ್ತಿದ್ದಳು. ಅವಳ ಕಣ್ಣಲ್ಲಿ ದ್ವೇಷದ ಕಿಚ್ಚಿತ್ತು. ಗೌರವ್ ಮದುವೆ ಆಗ್ತಿದ್ದಾನೆ. ವಿಹಾನ್, ಋತ್ವಿ ಒಂದಾಗಿದ್ದಾರೆ. ಈಗ ಈ ದಿಯಾ ಮತ್ತು ಆರವ್. ಇಲ್ಲ, ನಾನು ಇದನ್ನು ಸುಲಭವಾಗಿ ಬಿಡಲ್ಲ ಎಂದು ಮನಸ್ಸಿನಲ್ಲೇ ಶಪಥ ಮಾಡಿದಳು. ಅಭಿನಂದನ್ ಹೈದರಾಬಾದ್ನ ಅತ್ಯಂತ ಸುಂದರವಾದ ರೂಫ್ ಟಾಪ್ ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ವ್ಯವಸ್ಥೆ ಮಾಡಿದ್ದನು. ತನ್ವಿ ಎಂದಿನಂತೆ ತನ್ನ ತುಂಟಾಟದೊಂದಿಗೆ ಸುಂದರವಾದ ಚೂಡಿದಾರ್ ತೊಟ್ಟು ಅಲ್ಲಿಗೆ ಬಂದಳು. ಆದರೆ ಅಭಿನಂದನ್ ಗಂಭೀರ ಮುಖ ಕಂಡ ತಕ್ಷಣ ಅವಳು ಸ್ವಲ್ಪ ಸುಮ್ಮನಾದಳು. ಊಟದ ನಡುವೆ ಅಭಿನಂದನ್ ಮಾತನಾಡಲು ಶುರು ಮಾಡಿದಳು. ಅಭಿನಂದನ್, ತನ್ವಿ, ಇಂದು ನಾನು ನಿನ್ನ ಹತ್ತಿರ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಬೇಕು. ನಿನಗೆ ಗೊತ್ತು, ನಾನು ಒಂದು ಕಾಲದಲ್ಲಿ ಋತ್ವಿಯನ್ನು, ಅಂದರೆ ರಶ್ಮಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ. ಅವಳಿಗೆ ಪ್ರಪೋಸಲ್ ಕೂಡ ಮಾಡಿದ್ದೆ. ಆದರೆ ಅವಳ ಹೃದಯದಲ್ಲಿ ವಿಹಾನ್ ಇದ್ದಿದ್ದರಿಂದ ಅವಳು ನನ್ನನ್ನು ಕೇವಲ ಸ್ನೇಹಿತನಾಗಿ ನೋಡಿದಳು. ಆ ನೋವು ನನ್ನನ್ನು ತುಂಬ ದಿನದಿಂದ ಕಾಡಿತ್ತು. ತನ್ವಿ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದಾಗ ಅಭಿನಂದನ್ ಮುಂದುವರೆಸಿದನು. ಅಭಿನಂದನ್, ಚೇತನ ನನ್ನ ಅಣ್ಣನ ಮಗಳಾದರೂ ನಾನು ಅವಳನ್ನು ಸ್ವಂತ ಮಗಳಂತೆಯೇ ಬೆಳೆಸಿದ್ದೇನೆ. ಅವಳಿಗೆ ತಾಯಿಯ ಪ್ರೀತಿ ಸಿಗಲಿಲ್ಲ. ಅವಳನ್ನು ಸಂಭಾಳಿಸಬಲ್ಲ, ಅವಳ ಮೇಲೆ ಪ್ರೀತಿ ತೋರಬಲ್ಲ ಒಬ್ಬಳು ಜೀವದ ಗೆಳತಿ ನನಗೆ ಬೇಕಿತ್ತು. ಋತ್ವಿ ಹೋದ ಮೇಲೆ ಆ ಜಾಗ ಶೂನ್ಯವಾಗಿತ್ತು. ಅಭಿನಂದನ್ ಮೆಲ್ಲನೆ ತನ್ವಿಯ ಕೈ ಹಿಡಿದನು. ಅವನ ಕಣ್ಗಳಲ್ಲಿ ಸತ್ಯವಿತ್ತು. ಅಭಿನಂದನ್, ಆದರೆ ನೀನು ಬಂದ ಮೇಲೆ ಎಲ್ಲವೂ ಬದಲಾಯಿತು ತನ್ವಿ. ನಿನ್ನ ಹರಟೆ, ನಿನ್ನ ಚೂಟಿ ಬುದ್ಧಿ ಮತ್ತು ನಿನ್ನ ಜವಾಬ್ದಾರಿಯುತ ನಡವಳಿಕೆ ನನ್ನ ಕಲ್ಲಿನಂತಹ ಹೃದಯವನ್ನು ಕರಗಿಸಿದೆ. ಋತ್ವಿಯ ಮೇಲಿದ್ದುದು ಆಕರ್ಷಣೆಯಾಗಿರಬಹುದು, ಆದರೆ ನಿನ್ನ ಮೇಲೆ ಇರುವುದು ಅಪ್ಪಟ ಪ್ರೀತಿ. ಚೇತನ ಕೂಡ ನಿನ್ನ ಮಾತುಗಳಿಗೆ ಮರುಳಾಗಿದ್ದಾಳೆ. ನಮ್ಮಿಬ್ಬರ ಬಾಳಿಗೆ ನೀನು ಬೆಳಕಾಗಿ ಬರ್ತೀಯಾ? ನನ್ನನ್ನು ಮತ್ತು ನನ್ನ ಚೇತನಳನ್ನು ನಿನ್ನವರಾಗಿ ಸ್ವೀಕರಿಸ್ತೀಯಾ? ಸದಾ ನಗುತ್ತಿದ್ದ ತನ್ವಿಯ ಕಣ್ಣಲ್ಲಿ ಅಂದು ನೀರು ತುಂಬಿತ್ತು. ಒಬ್ಬ ಯಶಸ್ವಿ ಉದ್ಯಮಿಯ ತನ್ನ ಹಳೆಯ ನೋವುಗಳನ್ನು ಮತ್ತು ಮಗಳ ಮೇಲಿನ ಪ್ರೀತಿಯನ್ನು ಇಷ್ಟು ಮುಕ್ತವಾಗಿ ಹೇಳಿಕೊಂಡಾಗ ಅವಳ ಮನಸ್ಸು ಕರಗಿತು. ತನ್ವಿ, ಸರ್, ನಾನು ಬಡವಳಿರಬಹುದು, ಆದರೆ ಪ್ರೀತಿ ಕೊಡೋದ್ರಲ್ಲಿ ನಾನು ಯಾವತ್ತೂ ಶ್ರೀಮಂತೆ. ಚೇತನ ನನಗೂ ಮಗಳಿದ್ದಂತೆ. ನಿಮ್ಮ ಈ ದೊಡ್ಡ ಮನಸ್ಸಿಗೆ ನಾನು ಸೋತು ಹೋಗಿದ್ದೇನೆ. ಇಂದಿನಿಂದ ನಾನು ನಿಮ್ಮ ಬಾಳಿನ ಲಕ್ಕಿ ಮಾತ್ರವಲ್ಲ, ನಿಮ್ಮ ಉಸಿರು ಕೂಡ. ಅಂದು ರಾತ್ರಿ ಹೈದರಾಬಾದ್ನ ಆ ನಕ್ಷತ್ರಗಳ ಸಾಕ್ಷಿಯಾಗಿ ಅಭಿನಂದನ್ ಮತ್ತು ತನ್ವಿಯ ಜೋಡಿ ತಮ್ಮ ಪ್ರೀತಿಯನ್ನು ನಿವೇದಿಸಿಕೊಂಡರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.